ಎಲ್ಲರಿಗೂ ನಮಸ್ಕಾರ. ಶ್ರೀ ರಾಘವೇಂದ್ರ ಸ್ವಾಮಿ ಮಹಿಮೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಶಿವರಾತ್ರಿ ಹಬ್ಬದ ಆಚರಣೆ ಬಗ್ಗೆ ಮತ್ತು ಅದಕ್ಕೆ ನಾವು ಮಾಡ್ಕೋಬೇಕಾಗಿರೋ ಸಿದ್ಧತೆ ಬಗ್ಗೆ ಸಂಪೂರ್ಣವಾಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಅಲ್ಲದೆ ಉಪವಾಸ ಮಾಡುವಂತ ಕ್ರಮ, ಎಷ್ಟು ಬಾರಿ ನಾವು ಪೂಜೆಯನ್ನ ಮಾಡಬೇಕು, ದೀಪಾರಾಧನೆಯನ್ನ ಮಾಡಬೇಕು, ಯಾವ ನೈವೇದ್ಯವನ್ನ ಇಡಬೇಕು, ಹಾಗೆ ಉಪವಾಸ ಮಾಡೋರು ಏನೆಲ್ಲ ತಿನ್ಬೇಕು. ಕೆಲವರು ನಿರಾಹಾರಿಯಾಗಿ ಉಪವಾಸವನ್ನ ಮಾಡ್ತಾರೆ, ಅಂದ್ರೆ ಒಂದು ತೊಟ್ಟು ನೀರನ್ನು ಕುಡಿದ ಹಾಗೆ ಉಪವಾಸ ಮಾಡೋದು, ಜಾಗರಣೆ ಮಾಡೋದು. ಮಹಾಶಿವರಾತ್ರಿ ಅನ್ನೋದು ತುಂಬಾನೇ ಸಂಭ್ರಮದ ಹಬ್ಬ. ಗೊತ್ತಿದ್ದೋ ಗೊತ್ತಿಲ್ದೇನೋ ಈ ದಿನ ನಾವು ಜಾಗರಣೆಯನ್ನ ಮಾಡೋದ್ರಿಂದ ಭಗವಂತ ಅದನ್ನ ಸ್ವೀಕರಿಸಿ ಅದಕ್ಕೆ ತಕ್ಕಂತ ಫಲಗಳನ್ನ ನಮ್ಗೆ ಕೊಟ್ಟೆ ಕೊಡ್ತಾರೆ. ಇದನ್ನ ಪುರಾಣ ಕಥೆಗಳಲ್ಲಿ ಬಹಳಷ್ಟು ಕೇಳಿದಿರ ಅಲ್ವಾ? ಬೇಡರ ಕಣ್ಣಪ್ಪ ಆಗಿರ್ಬೋದು, ಮತ್ತೆ ಕುಬೇರನ ಕತೆ ಕೂಡ ಹೀಗೇನೆ. ಇಂದಿನ ಜನ್ಮದಲ್ಲಿ ಅವರು ದೊಡ್ಡ ಮಹಾನ್ ಕಳ್ಳ ಆಗಿರ್ತಾರೆ. ಗೊತ್ತಿಲ್ಲದೆ ಮಹಾಶಿವರಾತ್ರಿಯ ದಿನ ಉಪವಾಸವಿದ್ದು ಜಾಗರಣೆ ಮಾಡಿ ಮುಂದಿನ ಜನ್ಮದಲ್ಲಿ ಅವರು ಅದರ ಫಲವಾಗಿ ಕುಬೇರನಾಗಿ ಜನ್ಮವನ್ನ ಪಡೆದುಕೊಳ್ಳುತ್ತಾರೆ. ಹೀಗೆ ನಾನಾ ಕಥೆಯನ್ನ ಕೇಳಿದ್ದೀವಿ. ಇನ್ನೊಂದು ಕಥೆಯ ಪ್ರಕಾರ ಶಿವ ತನ್ನ ಶ್ರೇಷ್ಠತೆಯನ್ನ ಸೂಚಿಸುವ ಸಲುವಾಗಿ ಅನಂತ ಬೆಳಗಿನ ಸ್ತಂಭದ ರೂಪದಲ್ಲಿ ಕಾಣಿಸಿಕೊಂಡರು. ಅಂದರೆ ಬ್ರಹ್ಮ ಮತ್ತೆ ವಿಷ್ಣು ಶಿವನ ಆದಿ ಮತ್ತೆ ಅಂತ್ಯವನ್ನ ಹುಡುಕೋದಕ್ಕೆ ಹೋಗ್ತಾರೆ ನೋಡಿ. ಆಗ ಒಂದು ಕಂಬದ ರೀತಿಯಲ್ಲಿ ಶಿವಲಿಂಗ ಉದ್ಭವವಾಗುತ್ತೆ. ಆದಿ ಅಂತ್ಯವನ್ನ ಹುಡುಕಲು ಹೋಗ್ತಾರೆ. ಈ ಕಥೆಯನ್ನ ನೀವು ಕೇಳಿದ್ದೀರಾ? ಈ ತರ ಒಂದು ಬೆಳಕಿನ ಸ್ತಂಭ ಉದ್ಭವ ಆಗಿದ್ದು ಕೂಡ ಶಿವರಾತ್ರಿಯ ದಿನ ಅಂತ ಹೇಳಲಾಗುತ್ತೆ. ಅಲ್ಲದೆ ಈ ದಿನ ಗಿರಿಜಾ ಕಲ್ಯಾಣೋತ್ಸವ ಕೂಡ ಆಗುತ್ತೆ. ಅಂದ್ರೆ ಶಿವ ಪಾರ್ವತಿ ಅವರ ದೈವಿಕ ವಿವಾಹ ಆದಂತ ದಿನ ಅಂತ ಹೇಳಿ ಆಚರಣೆ ಮಾಡಲಾಗುತ್ತೆ. ಇನ್ನು ಈ ದಿನ ಉಪವಾಸ ಮಾಡುವಂತವ್ರು, ಶಕ್ತಿ ಇರೋರು ನಿರಾಹಾರಿಯಾಗಿ ಉಪವಾಸ ಮಾಡಬಹುದು. ಹಾಗಲ್ಲ ಅಂತ ಅನ್ನೋರು, ಆರೋಗ್ಯ ಸಮಸ್ಯೆ ಇರೋರು ಹಾಲು ಹಣ್ಣು ತಿಂದು ಆಹಾರ ಮಾಡಬಹುದು. ಅಥವಾ ನಾವೇನಾದ್ರೂ ಊಟನೇ ಮಾಡ್ತೀವಿ ಅಂತ ಅಂದ್ರೆ ತಿಂಡಿ ಏನಾದ್ರೂ ತಿನ್ಕೊಂಡು ಫಲಹಾರ ರೀತಿಯಲ್ಲಿ ತಿಂತೀವಿ ಅಂತ ಅಂದ್ರೆ ಈರುಳ್ಳಿ, ಬೆಳ್ಳುಳ್ಳಿ ಮತ್ತೆ ಅನ್ನ ಇದನ್ನ ಬಳಸಬಾರ್ದು. ಈ ದಿನದ ಅಡಿಗೆಯಲ್ಲಿ ಬೇರೆ ಅವಲಕ್ಕಿ ಆಗಿರ್ಬೋದು, ರವೆಯಿಂದ ಮಾಡಿದಂತ ಪದಾರ್ಥ ಆಗಿರ್ಬೋದು, ಗೋಧಿಯ ಪದಾರ್ಥ ಈ ತರದನ್ನ ತಿನ್ಬಹುದು. ಆದ್ರೆ ಉಪವಾಸ ಮಾಡೋದಂತೂ ತುಂಬಾನೇ ಒಳ್ಳೆಯದು. ಉಪವಾಸ ಮಾಡೋರು ಆ ದಿನ ಬೆಳಗ್ಗೆಯಿಂದನೇ ಶುರು ಮಾಡಬೇಕು. ಮಾರನೆಯ ದಿನ ಬೆಳಗ್ಗೆ ಮತ್ತೆ ಪೂಜೆ ಮಾಡಿ ಉಪವಾಸ ಮಾಡಿ ದೇವಸ್ಥಾನಗಳಿಗೆ ಹೋಗಿ ಬರೋರಾದ್ರೆ ದೇವಸ್ಥಾನಕ್ಕೆ ಹೋಗಿ ಬಂದು ಆಮೇಲೆ ಏನಾದ್ರೂ ತಿಂದು ನೀವು ಉಪವಾಸವನ್ನ ಬಿಡಬೇಕು. ಅಂದ್ರೆ ನೀವು ಏಕಾದಶಿ ಉಪವಾಸ ಆಚರಣೆಯನ್ನ ಯಾವ ರೀತಿ ಮಾಡ್ತೀರೋ ಅದೇ ರೀತಿ ನೀವು ಮಹಾಶಿವರಾತ್ರಿ ಹಬ್ಬದಲ್ಲೂ ಕೂಡ ಉಪವಾಸ ಆಚರಣೆ ಮಾಡಬೇಕು. ಆದ್ರೆ ಜಾಗರಣೆ ಮಾಡೋದು ಕೂಡ ತುಂಬಾ ಒಳ್ಳೆಯದು. ಆ ಜಾಗರಣೆ ಹೆಸರಲ್ಲಿ ದಯವಿಟ್ಟು ತಪ್ಪುಗಳನ್ನ ಮಾಡೋದಕ್ಕೆ ಹೋಗ್ಬೇಡಿ. ಗಂಡ್ ಮಕ್ಕಳಿಗೆ ಇದನ್ನ ವಿಶೇಷವಾಗಿ ಹೇಳ್ತಾ ಇದ್ದೀನಿ. ಇದು ಒಂದು ಕಳಕಳಿಯ ಪ್ರಾರ್ಥನೆ ಅಂತನಾದ್ರೂ ನೀವು ತಿಳ್ಕೊಳ್ಳಿ. ಜಾಗರಣೆ ಅಂತೇಳಿ ಆ ಹೆಸರಲ್ಲಿ ಬೇರೆ ಬೇರೆ ಕೆಟ್ಟ ಚಟಗಳಿಗೆ, ಕೆಟ್ಟ ಕೆಲಸಗಳನ್ನ ಮಾಡೋದಕ್ಕೆ ಹೋಗ್ಬೇಡಿ. ನೀವೇನ್ ಮಾಡ್ತೀರೋ ಆ ದಿನ ಅದಕ್ಕೆ ತಕ್ಕಂತ ಫಲ ನಿಮ್ಗೆ ಸಿಗುತ್ತೆ. ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆ ಫಲ, ಕೆಟ್ಟ ಕೆಲಸ ಮಾಡಿದ್ರೆ ಕೆಟ್ಟ ಫಲ ಅಷ್ಟೇನೆ ಹೇಳೋದು. ನಿಮ್ಗೆ ಜಾಗರಣೆ ಮಾಡೋದಕ್ಕೆ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಮನೆಯಲ್ಲೇ ಇದ್ರೂ ಪರವಾಗಿಲ್ಲ, ಇದ್ರೆ ಮಾಡಿದ್ರು ಪರವಾಗಿಲ್ಲ. ಆದ್ರೆ ದಯವಿಟ್ಟು ಕೆಟ್ಟ ಕೆಲಸಗಳನ್ನ ಮಾಡೋದಕ್ಕೆ ಹೋಗ್ಬೇಡಿ. ಬನ್ನಿ ಈಗ ಪೂಜೆಯ ಸಮಯ ಮತ್ತೆ ಪೂಜೆಗೆ ಯಾವ ರೀತಿ ಸಿದ್ಧತೆ ಮಾಡ್ಕೊಳ್ಬೇಕು ಅಂತ ಅದೆಲ್ಲವನ್ನು ಕೂಡ ಈಗ ತಿಳ್ಕೊಳ್ಳೋಣ. 2025 ಫೆಬ್ರವರಿ 26ನೇ ತಾರೀಕು ಬುಧವಾರ ಮಹಾಶಿವರಾತ್ರಿ ಹಬ್ಬ. ಪ್ರತಿಯೊಬ್ರು ಕೂಡ ತುಂಬಾನೇ ಸಂಭ್ರಮದಿಂದ ಆಚರಣೆ ಮಾಡುವಂತ ಹಬ್ಬ ಅಲ್ವಾ? ಬುಧವಾರ ಶಿವರಾತ್ರಿ ಹಬ್ಬ ಇರೋದ್ರಿಂದ ನೀವು ಶನಿವಾರ ಭಾನುವಾರದಿಂದಾನೇ ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೋಬಹುದು. ಕಂಪ್ಲೀಟ್ ಆಗಿ ಕ್ಲೀನ್ ಮಾಡ್ಕೊಳ್ಳಿ. ಗೋಮೂತ್ರ ಎಲ್ಲ ತಂದಿಟ್ಕೊಳ್ಳಿ. ಮನೆಗೆಲ್ಲ ಪ್ರೋಕ್ಷಣೆ ಮಾಡಿ ಹಬ್ಬದ ತಯಾರಿನ ಮಾಡ್ಕೊಳ್ಬಹುದು. ಇನ್ನು ಶಿವ ಪೂಜೆಗೆ ಬೇಕಾಗಿರೋದು ಅತಿ ಮುಖ್ಯವಾಗಿ ಬಿಲ್ವ ಪತ್ರೆ, ವಿಭೂತಿ ಇದನ್ನಂತೂ ತಂದಿಟ್ಕೊಳ್ಳಿ, ಮರಿಲೇಬೇಡಿ. ಹಾಗೆ ತುಂಬೆ ಹೂವಂತೂ ತುಂಬಾನೇ ಶ್ರೇಷ್ಠ ಶಿವನ ಅಭಿಷೇಕಕ್ಕೆ. ಪಂಚಾಮೃತ ಅಭಿಷೇಕಕ್ಕೆ ಹಾಲು, ಮೊಸರು, ತುಪ್ಪ ಅಥವಾ ಜೇನುತುಪ್ಪ, ಕಲ್ ಸಕ್ಕರೆ, ಹಾಗೆ ಹಣ್ಣುಗಳು, ಈ ತರ ಯಾವ್ದಾದ್ರು 5 ಪದಾರ್ಥಗಳನ್ನ ಸೇರಿ ರೆಡಿ ಮಾಡಿ ಇಟ್ಕೊಳ್ಳಿ. ಇದನ್ನೆಲ್ಲ ತಂದಿಟ್ಕೋಬೇಕು. ಕೆಲವರು ಮಾತ್ರ ಶಿವನಿಗೆ ವಸ್ತ್ರಧಾರಣೆ ಮಾಡ್ತಾರೆ ಆ ದಿನ. ಅಂದ್ರೆ ಕೆಂಪು ಕಾಂಡಲ್ ಪೀಸ್ಗಳು, ವಸ್ತ್ರಗಳು ಗದಿಗೆ ಅಂಗಡಿಯಲ್ಲಿ ಸಿಗುತ್ತೆ. ಅವರು ಅದನ್ನ ಆ ದಿನ ವಸ್ತ್ರಧಾರಣೆ ಮಾಡ್ತಾರೆ. ಅದು ಗದಿಗೆ ಅಂಗಡಿಯಲ್ಲಿ ಸಿಗುತ್ತೆ. ಚಿಕ್ಕ ಚಿಕ್ಕ ಕಾಟನ್ ಪೀಸ್ಗಳು ಕೆಂಪು ಬಣ್ಣದ, ಅದನ್ನ ತಂದಿಟ್ಕೊಂಡು ನೀವು ಎಲ್ಲಾ ಗ್ರಹಗಳಿಗೂ ಕೂಡ ಧಾರಣೆ ಮಾಡಬಹುದು. ಅದನ್ನ ತಂದಿಟ್ಕೊಳ್ಳಿ. ಗಂದಿಗೆ ಅಂಗಡಿಯಲ್ಲಿ ಸಿಗುತ್ತೆ. ಹಬ್ಬದ ದಿನ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮೊದಲೇ ಎದ್ದೇಳ್ಬೇಕು. ಮನೆನೆಲ್ಲ ಗುಡಿಸಿ ಒರೆಸಿ ಕ್ಲೀನ್ ಮಾಡ್ಕೊಂಡು ಬಾಗ್ಲು ತೊಳೆದಿ ಲೆಗ್ ಸ್ನಾನ ಮಾಡಿ ಆದಷ್ಟು ಬಿಳಿ ಅಥವಾ ಕೇಸರಿ ಬಣ್ಣದ ಬಟ್ಟೆಗಳನ್ನ ತರಿಸ್ಬೇಕು. ಮಡಿ ಬಟ್ಟೆಗಳನ್ನ ಧರಿಸ್ಬೇಕು. ಮಡಿ ಬಟ್ಟೆಗಳನ್ನ ಧರಿಸ್ಕೊಂಡು ಯಥಾಶಕ್ತಿ ಪೂಜೆಗೆ ಸಿದ್ಧತೆ ಮಾಡ್ಕೊಳ್ಳಿ. ಮತ್ತೆ ನೀವು ಸ್ನಾನ ಆದ್ಮೇಲೆ ಆ ಕ್ಷಣದಿಂದಲೇ ಉಪವಾಸ ಕೂಡ ಶುರು ಮಾಡ್ಕೊಳ್ಳಿ.
ಮಾಡ್ಕೋಬೇಕು. ಉಪವಾಸ ವ್ರತನ ಪ್ರಾರಂಭ ಮಾಡಬೇಕು. ಉಪವಾಸ ಮಾಡೋರು ಕಂಪಲ್ಸರಿಯಾಗಿ ಜಾಗರಣೆ ಮಾಡ್ಲೇಬೇಕಾ ಅಂತ ಅಂದ್ರೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಜಾಗರಣೆ ಮಾಡುವಂತವ್ರು ಮನೆಯಲ್ಲಿ ರಾತ್ರಿ ಇಡೀ 4 ಸಮಯದಲ್ಲಿ ಪೂಜೆ ಮಾಡಬೇಕಾಗುತ್ತೆ. ಯಾವ ಸಮಯದಲ್ಲಿ ಅಂದ್ರೆ ಸಂಜೆ 6 ಗಂಟೆಗೆ ಒಂದ್ಸಲ ಪೂಜೆ ಮಾಡಬೇಕು. ಹಾಗೆ ರಾತ್ರಿ 9 ಗಂಟೆ 1 ನಿಮಿಷಕ್ಕೆ 2ನೆಯ ಸಲ ಪೂಜೆ ಮಾಡಬೇಕು. ಹಾಗೆ 3ನೆಯ ಸಲ ರಾತ್ರಿ 12 ಗಂಟೆ 30 ನಿಮಿಷಕ್ಕೆ 3ನೇ ಜಾವದ ಪೂಜೆ ಇರುತ್ತೆ. ಮತ್ತೆ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತ ಅಂತ ಏನ್ ಹೇಳ್ತೀವಿ 3 ಗಂಟೆ 40 ನಿಮಿಷಕ್ಕೆ 4ನೆಯ ಪೂಜೆ. ಈ ರೀತಿ ಜಾಗರಣೆ ಮಾಡುವಂತವ್ರು ಮನೆಯಲ್ಲೂ ಕೂಡ 4 ಜಾವದ ಪೂಜೆಯನ್ನ ಮಾಡಬೇಕಾಗುತ್ತೆ. ಶಿವರಾತ್ರಿ ಅಂದ್ರೆ ಶಿವನಿಗೆ ಅಭಿಷೇಕ, ಬಿಲ್ವಾರ್ಚನೆ, ಉಪವಾಸ, ಜಾಗರಣೆ ಮಾಡೋದು, ಪೂಜೆ ಮಾಡೋದು, ದೇವಸ್ಥಾನಗಳನ್ನ ಸುತ್ತೋದು. ಬೆಳಗ್ಗೆ 12 ಗಂಟೆ ತನಕನೂ ನೀವು ಪೂಜೆ ಮಾಡ್ಕೋಬಹುದು. ಅದರಲ್ಲೂ ನಿಮಗೆ ವಿಶೇಷವಾದ ಸಮಯ ಅಂದ್ರೆ 11 ಗಂಟೆ 11 ನಿಮಿಷ ಬೆಳಗ್ಗೆ ನೀವು ನಿಧಾನವಾಗಿ ಪೂಜೆ ಸಿದ್ಧತೆಯನ್ನೆಲ್ಲ ಮಾಡ್ಕೊಳ್ಳಿ. ಸರಿಯಾಗಿ 11 ಗಂಟೆ 11 ನಿಮಿಷಕ್ಕೆ ದೇವರ ದೀಪ ಹಚ್ಚಿ ನಿಮ್ಮ ಪೂಜೆಯನ್ನ ಪ್ರಾರಂಭ ಮಾಡ್ಕೊಳ್ಳಿ. ಅಥವಾ ಬೇಗನೆ ಪೂಜೆ ಶುರು ಮಾಡಿ 11 ಗಂಟೆ 11 ನಿಮಿಷಕ್ಕೆ ಪೂಜೆನ ಮುಗಿಸ್ಬಹುದು. ಅಂದ್ರೆ ಆ ರೀತಿ ಕೂಡ ಮಾಡಬಹುದು. ಬೆಳಗ್ಗೆ ಪೂಜಾ ಸಿದ್ಧತೆ ಎಲ್ಲ ಮಾಡ್ಕೊಳ್ಳಿ. ಗಣಪತಿನ ಪ್ರಾರ್ಥನೆ ಮಾಡುತ್ತಾ ಪೂಜೆನ ಶುರು ಮಾಡಿ. ಹಬ್ಬದ ದಿನ ತುಪ್ಪದ ದೀಪವನ್ನ ಹಚ್ಚಲೇಬೇಕು. ಪುಟ್ಟ ಶಿವಲಿಂಗ ಏನಾದ್ರೂ ಮನೆಯಲ್ಲಿ ಇಟ್ಕೊಂಡಿದ್ರೆ ಪಂಚಾಮೃತ ಅಭಿಷೇಕ ಮಾಡಿ ಮತ್ತೆ ಶುದ್ಧವಾದ ನೀರಿನಿಂದ ತೊಳೆದು ವಿಭೂತಿನ ಹಚ್ಚಿ ಒಂದು ಪೀಠದ ಮೇಲೆ ಇಟ್ಟು ರುದ್ರಾಕ್ಷಿ ಮಾಲೆ ಇದ್ರೆ ಅದನ್ನ ಧಾರಣೆ ಮಾಡಿ. ಇಲ್ಲ ಅಂದ್ರೆ ಗ್ರಂಥಿಗೆ ಅಂಗಡಿಯಲ್ಲಿ ಕೆಂಪು ವಸ್ತ್ರಗಳು ಸಿಗುತ್ತೆ, ಅದನ್ನ ತಗೊಬಂದು ಶಿವಲಿಂಗಕ್ಕೆ ಧರಿಸ್ಬೇಕು. ಆಮೇಲೆ ನಿಮ್ಮ ಪೂಜೆಯನ್ನ ಶುರು ಮಾಡ್ಕೊಳ್ಳಿ. ಶಿವಲಿಂಗದ ಮುಂದೆ ಅಕ್ಕಿ ಹಿಟ್ಟಿನ ದೀಪ ಅಥವಾ ತಂಬಿ ಹಿಟ್ಟಿನ ದೀಪವನ್ನ ಮಾಡಿ ಹಚ್ಚಬಹುದು. 11 ದೀಪಗಳನ್ನ ಹಚ್ಚಬೇಕು. ಸಣ್ಣ ಸಣ್ಣ ಉಂಡೆಗಳನ್ನ ಮಾಡ್ಕೊಂಡು ಅದನ್ನ ದೀಪದ ರೀತಿ ಮಾಡ್ಕೊಂಡು ಹಚ್ಚಿ. ತುಂಬಾನೇ ಒಳ್ಳೆಯದು. ಉಪ್ಪ ಹಾಕಿ ಬತ್ತಿ ಹಾಕಿ ದೀಪವನ್ನ ಹಚ್ಚಬೇಕು. ಮಾರನೆಯ ದಿನ ಆ ಒಂದು ತಂಬಿ ಹಿಟ್ಟಿನ ಉಂಡೆಗಳನ್ನ ನೀವು ಹಸುಗಾದ್ರೂ ತಿನ್ಸ್ಬೋದು ಅಥವಾ ಮನೇಲಿ ಇರೋರು ಪ್ರಸಾದವಾಗಾದ್ರೂ ತಿನ್ಬಹುದು. ಅಕ್ಕಿ ಹಿಟ್ಟು ಬೆಲ್ಲನ ಸೇರಿಸಿ ಈ ದೀಪಾರಾಧನೆಯನ್ನ ಮಾಡ್ಕೋಬೇಕು. ಕೆಲವರು ಮಾಡಕ್ ಬರಲ್ಲ ಅನ್ನೋರು ಬೆಲ್ಲದ ದೀಪಾರಾಧನೆಯನ್ನು ಕೂಡ ಮಾಡಬಹುದು ಅಥವಾ ಮಣ್ಣಿನ ದೀಪಾರಾಧನೆಯನ್ನು ಮಾಡಬಹುದು. 2 ಅಥವಾ 11 ದೀಪವನ್ನ ಹಚ್ಚಬಹುದು. 2 ಬೆಲ್ಲದ ಆರತಿಯನ್ನು ಕೂಡ ಮಾಡಬಹುದು. ಈ ರೀತಿ ನಿಮ್ಮ ಶಕ್ತಿ ಅನುಸಾರ ದೀಪಾರಾಧನೆಯನ್ನ ಮನೆಯಲ್ಲಿ ಮಾಡಿ. ತುಂಬಾನೇ ಒಳ್ಳೆಯದು. ಹಾಗೆ ಬಿಲ್ವ ಪತ್ರೆ ಅಷ್ಟೋತ್ತರಗಳನ್ನ ಮಾಡ್ಕೊಳ್ಳಿ. ಸಾಧ್ಯವಾದ್ರೆ ನಿಮ್ಗೆ ಸಮಯವಿದ್ರೆ ಸಂಜೆ 6 ಗಂಟೆ 45 ನಿಮಿಷಕ್ಕೆ ಕೈಕಾಲ್ ಮುಖನೆಲ್ಲ ತೊಳ್ಕೊಂಡು ದೇವರ ದೀಪ ಹಚ್ಚಿ ಶಿವ ಸಹಸ್ರನಾಮವನ್ನ ಹೇಳ್ಕೊಳ್ಬೇಕು. ಎಷ್ಟು ಒಳ್ಳೇದು ಅಂತ ಅಂದ್ರೆ ತುಂಬಾ ಬೇಗ ಅಂದ್ರೆ ಭಕ್ತಿಗೆ ಬೇಗ ಒಲಿಯೋನು ಶಿವನೇ. ಹಾಗಾಗಿ ಶಿವನನ್ನ ನಾವು ಎಷ್ಟು ಆರಾಧನೆ ಮಾಡ್ತೀವೋ ಅಷ್ಟು ಬೇಗ ನಮ್ಮ ಕಷ್ಟಗಳಾಗಿರ್ಬೋದು, ಬೇಡಿಕೆಗಳಾಗಿರ್ಬೋದು ಈಡೇರುತ್ತೆ. ಶಿವ ಸಹಸ್ರನಾಮ ಅಂದ್ರೆ ಕನ್ಫ್ಯೂಸ್ ಮಾಡ್ಕೋಬೇಡಿ. ಶಿವ ಸಹಸ್ರನಾಮನೇ ಬೇರೆ, ಸಹಸ್ರನಾಮ ಸ್ತೋತ್ರನೇ ಬೇರೆ. ಶಿವ ಸಹಸ್ರನಾಮ ಸ್ತೋತ್ರನ ಓದೋದು ತುಂಬಾ ಸ್ವಲ್ಪ ಕಷ್ಟ ಆಗುತ್ತೆ. ಅಭ್ಯಾಸ ಇರೋರು ಮಾತ್ರ ಓದೋದಕ್ಕಾಗೋದು. ಆದ್ರೆ ಶಿವ ಸಹಸ್ರನಾಮವನ್ನ ಪ್ರತಿಯೊಬ್ರು ಹೇಳ್ಬಹುದು. ಶಿವನ 1008 ಹೆಸರುಗಳಿರುತ್ತೆ. ಅದನ್ನ ಹೇಳೋದು. ಅದನ್ನ ಹೇಳುವಾಗೂ ಕೂಡ ಅಷ್ಟೇ ಬಿಲ್ವ ಪತ್ರೆಗಳನ್ನ ಇಲ್ಲಿ ಇಟ್ಕೊಂಡು ಅರ್ಚನೆ ಮಾಡ್ತಾ ಹೇಳ್ಬೇಕು. ಶಿವರಾತ್ರಿ ಹಬ್ಬದ ದಿನ ತಪ್ಪದೆ ಶಿವ ಸಹಸ್ರನಾಮನ ತಪ್ಪದೆ ಓದಿ. ನಿಜಕ್ಕೂ ಹೇಳ್ತೀನಿ ತುಂಬಾನೇ ಒಳ್ಳೆಯ ರೀತಿಯಲ್ಲಿ ಜೀವನ ಬದಲಾಗುತ್ತೆ. ಅದಕ್ಕೆ ಒಂದು 20 ನಿಮಿಷ ಸಮಯ ಸಾಕು ಅಷ್ಟೇನೆ. 20 ನಿಮಿಷ ಆಗುತ್ತೆ. ಮೊದಲನೇ ಸಲ ಓದೋರಿಗೆ ಇನ್ನೂ ಸ್ವಲ್ಪ ಹೆಚ್ಚಿಗೆ ಆಗ್ಬಹುದು. ಆದ್ರೆ ಅಭ್ಯಾಸ ಇರೋರು 20 ನಿಮಿಷದಲ್ಲಿ ಹೇಳಿ ಮುಗಿಸ್ಬೋದು ಶಿವ ಸಹಸ್ರನಾಮವನ್ನ. ಖಂಡಿತವಾಗಿಯೂ ಈ ವರ್ಷದಿಂದ ಹೊಸದಾಗಿ ಶುರು ಮಾಡುವಂತವ್ರು ಶಿವರಾತ್ರಿ ಹಬ್ಬದ ದಿನ ಹೇಳೋದಕ್ಕೆ ಶುರು ಮಾಡಿ. ಹಾಗೆ ಉಪವಾಸ ಜಾಗರಣೆ ಎಲ್ಲಾನು ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ, ಇದೇ ಮೊದಲನೇ ಸಲ ಶುರು ಮಾಡ್ತಿದ್ದೀರಾ ಅಂತ ಅನ್ಕೊಂಡಿದ್ರೆ ಖಂಡಿತವಾಗಿಯೂ ಮಾಡಿ. ಶಿವರಾತ್ರಿ ಹಬ್ಬದ ಸಿದ್ಧತೆ ಬಗ್ಗೆ ಹಾಗೆ ಜಾಗರಣೆ ಮತ್ತು ಉಪವಾಸದ ಬಗ್ಗೆ ನಾನು ಮಾಹಿತಿಯನ್ನ ಕೊಟ್ಟಿದ್ದೇನೆ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟವಾಗಿದೆ ಎಂದುಕೊಂಡಿದ್ದೇನೆ. ಈ ವಿಡಿಯೋ ಇಷ್ಟವಾದರೆ ನನ್ನ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಮರಿದೆ ಸಬ್ಸ್ಕ್ರೈಬ್ ಮಾಡಿ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಟೇಕ್ ಕೇರ್. ಬಾಯ್ ಬಾಯ್.